ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾಂ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರ ಮಾಧವಾನ್. ಪ್ರಸನ್ನ ಶೂರ ಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಅಸಂಖ್ಯೇಯೋ ಅಪ್ರಮೇಯಾತ್ಮ ವಿಶಿಷ್ಟಶಿಷ್ಟಕೃಚ್ಯುಚಿಃ ಸಿದ್ಧಾರ್ಥಸಿದ್ಧಸಂಕಲ್ಪಸಿದ್ಧಿದಸಿದ್ಧಿಸಾಧನಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಿನ್ನೆ ದಿನ ಸಿದ್ಧ ಸಂಕಲ್ಪ ಅಂತ ಭಗವಂತನ ನಾಮವನ್ನು ಹೇಳಿಕೊಂಡಿದ್ದೇವೆ. ಇವತ್ತು ಸಿದ್ಧಿದಃ ಎಂಬುವಂತಹ ಭಗವಂತನ ನಾಮವನ್ನು ಹೇಳ್ಕೋಬೇಕಾಗಿತ್ತು. ಆದರೆ ಇವತ್ತು ಪರಾತ್ಪರನಾದ ಸರ್ವೋತ್ತಮನಾದ ಸರ್ವತಂತ್ರ ಸ್ವತಂತ್ರನಾದ ಜಗದೊಡೆಯನಾದಂತಹ ಕೃಷ್ಣಂ ವಂದೇ ಜಗದ್ಗುರು ಅಂತಹ ಕೃಷ್ಣನ ಹುಟ್ಟಿದಬ್ಬ ನಮ್ಮ ಭಾಷೆಯಲ್ಲಿ ಹೇಳ್ಕೋಬೇಕು ಅಂತ ಹೇಳಿದ್ರೆ ಕೃಷ್ಣ ಇವತ್ತು ಅವತಾರ ಮಾಡಿದಂತಹ ದಿನ. ಅಂತಹ ಇವತ್ತು ಕೃಷ್ಣಾಷ್ಟಮಿಯ ದಿನ ಕೃಷ್ಣನ ಕುರಿತು ಎರಡು ಮಾತುಗಳನ್ನು, ಅದು ಬಾಲಕೃಷ್ಣನನ್ನು ಹಿಡಿದು ಎರಡು ಮಾತುಗಳನ್ನು ಹೇಳ್ಕೊಳ್ಳೋಣ. ಇವತ್ತು ಅವತಾರ ಮಾಡಿದ ಕಾರಣ ನನ್ನ ಈ ಪ್ರವಚನಕ್ಕೆ ಯಾವುದು ವಸ್ತುವು ಅಂತ ಹೇಳಿದರೆ, ನಮ್ಮ ಗುರುಗಳು ಪರಮ ಪೂಜ್ಯ ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥರು 30 ಮೇಲ್ಪಟ್ಟು ಸಣ್ಣ ಸಣ್ಣ ಆರ್ಟಿಕಲ್ಸ್ನ ಲೇಖನಗಳನ್ನು ಬರೆದು ಅದು ಕನ್ನಡ ಪ್ರಭಾದಲ್ಲಿ ಬಂದಿತ್ತು. ಬಹಳ ಒಂದು 15 ವರ್ಷಗಳ ಹಿಂದೆ, 15 ಏನಿನ್ನು ಒಂದು 20 ವರ್ಷಗಳ ಹಿಂದೆ ಬಂದಿತ್ತು. ಅದರಲ್ಲಿ ಆ 30 ಲೇಖನಗಳಲ್ಲಿ ಅದ್ಭುತ ಬಾಲಕ ಅಂಥೇಳಿ ಭಾಗವತದಲ್ಲಿರುವ ಕೃಷ್ಣನ ಬಾಲ ಲೀಲೆಗಳನ್ನು ಕುರಿತು ಒಂದು ಲೇಖನ ಬರೆದಿದ್ದಾರೆ. ಆ ಲೇಖನವನ್ನು ಇಟ್ಟುಕೊಂಡೇ ನಾನು ಇವತ್ತು ಬಾಲಕೃಷ್ಣನ ಕುರಿತು ಎರಡು ಮಾತುಗಳನ್ನು ಹೇಳುವ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಅದು ಕೇವಲ ಗುರುಗಳ ಅನುಗ್ರಹದಿಂದ. 5000 ವರ್ಷಗಳ ಹಿಂದೆ ನಮ್ಮ ಭಾರತ ದೇಶದಲ್ಲಿ ಒಂದು ಅದ್ಭುತವಾದ ಮಗು ಹುಟ್ಟಿತು. ಎಂಥ ಮಗು, ಅಂಥ ಇಂಥ ಮಗು ಅಲ್ಲದು. ಅದಕ್ಕೆ ಅದ್ಭುತ ಬಾಲಕ, ಅದ್ಭುತ ಮಗು ಅಂತ ಹೇಳಿದ್ರು. ಆ ಮಗುವಿಗೆ 4 ಕೈಗಳಿತ್ತು. ಯಾವ ಮಗುಗೂ 4 ಕೈ ಇರಲ್ಲ, ಆದರೆ 4 ಕೈ ಇತ್ತು. 4 ಕೈಗಳು ಇರೋದೇ ಅಲ್ಲ, ಆ 4 ಕೈಗಳಲ್ಲಿ ಆಯುಧಗಳು ಇತ್ತು. ಶಂಖಚಕ್ರ ಗದಾ ಪದ್ಮಗಳಿತ್ತು. ಅಷ್ಟೇನಾ, ತಲೆಗೆ ಕಿರೀಟ, ಕಿವಿಗಳಿಗೆ ಕುಂಡಲಗಳು, ಕೈಗಳಿಗೆ ಕಂಕಣಗಳು, ನಡುವಿಗೆ ಉಡುದಾರ, ಮೈಗೆ ಪೀತಾಂಬರ ಅಂತ ಮುದ್ದಾದ ಈ ಆಭರಣ ಅಲಂಕರಣಯುಕ್ತವಾದ ಜನ್ಮ ತಾಳಿದ ಆ ಮಗುವಿನ ಎದೆಯ ಮೇಲೆ ಒಳ್ಳೆಯ ಒಂದು ಶ್ರೀವತ್ಸ ಲಾಂಛನ ಮಚ್ಚೆ ಇತ್ತಂತೆ. ಅಷ್ಟೇ ಅಲ್ಲದೆ, ಇದಿಷ್ಟು ಅಲ್ಲದೆ ಹುಟ್ಟಿದ ಕೂಡಲೇ ಆ ಮಗು
ಮಾತನಾಡಲಿಕ್ಕೆ ಮಾತನಾಡಿತು. ಈ ರೀತಿಯಾಗಿ ಅಂತಹ ಒಂದು ಅದ್ಭುತ ಮಗು ಇವತ್ತಿನ ದಿನ ಶ್ರಾವಣ ಬಹುಳ ಅಷ್ಟಮಿಯ ದಿನ ಅರ್ಧರಾತ್ರಿ ಹುಟ್ಟಿದ ಕೂಡಲೇ ಮಾತನಾಡಿತು. ಈ ಮಗುವನ್ನು ಕುರಿತು ಚೆನ್ನಾಗಿ ತಿಳಿದಿರುವಂಥವರು, ಸಮಗ್ರವಾಗಿ ತಿಳಿದಿರುವಂಥವರಾದ ಭಗವಾನ್ ವೇದವ್ಯಾಸ ದೇವರು ಭಾಗವತದಲ್ಲಿ ಆ ಮಗುವನ್ನು ಅದ್ಭುತ ಬಾಲಕ ಅಂತ ಕರೀತಾರೆ. ಭಾಗವತದಲ್ಲಿ ಕೃಷ್ಣನ ಅವತಾರದ ಒಂದು ಕ್ಷಣವನ್ನು, ಕೃಷ್ಣ ಅವತಾರ ಮಾಡಿದಾಗ ಕೃಷ್ಣ ಹೇಗಿದ್ದ, ಅವನ ಅದ್ಭುತವಾದ ರೂಪ, ಅದ್ಭುತವಾದ ಬಾಲಕನಾಗಿ ಮಗು ಹೇಗಿತ್ತು ಅಂತ ವೇದವ್ಯಾಸ ದೇವರು ಭಾಗವತ ದಶಮಸ್ಕಂದದಲ್ಲಿ ವರ್ಣನೆ ಮಾಡ್ತಾರೆ. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮ್ಯಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ವೈಢೂರ್ಯ ಕಿರೀಟ ಕುಂಡಲತ್ವಿಷಾ ಪರಿಷ್ವಕ್ತ ಸಹಸ್ರ ಕುಂತಲಂ ಉದ್ದಾಮಕಾಂಚ್ಯಂ ಗದ ಕುಂಡಲಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತು. ಏನಿಷ್ಟೊತ್ತು ವರ್ಣಿಸಿದೆ ಅದೇ ಈ ಶ್ಲೋಕದಲ್ಲಿ ಹೇಳಿರುವ ವಿಷಯಗಳನ್ನೇ ಹೇಳಿದೆ. ಕೃಷ್ಣ ಇವತ್ತು ಭಗವಂತ ಆ ಅದ್ಭುತ ಮಗುವಾಗಿ ಹುಟ್ಟಿ ನಮಗೆ ಕೃಷ್ಣ ರಾಮ ಎರಡೂ ಭಗವಂತನ ಅವತಾರಗಳೇ. ಆದರೆ ಎರಡು ಭಗವಂತನ ಅವತಾರಗಳನ್ನು ನಾವು ಇಫ್ ವಿ ಡೂ ಕಂಪ್ಯಾರಿಟಿವ್ ಸ್ಟಡಿ ಮಾಡಿದಾಗ ನಮಗೆ ಅಲ್ಲಿ ಅವರಿಬ್ಬರ ಮಧ್ಯ, ರಾಮಕೃಷ್ಣರ ಭಗವಂತನ ಎರಡು ಅವತಾರಗಳ ಮಧ್ಯೆ ಒಳ್ಳೆಯ ಒಂದು ಸೂಕ್ಷ್ಮವಾದ ವಿಸ್ತಾರವಾದ ಒಂದು ವ್ಯತ್ಯಾಸ ಗೊತ್ತಾಗುತ್ತೆ. ರಾಮ ಅವತಾರ ಮಾಡಿದ, ರಾಮ ಮನುಷ್ಯನಾಗಿ ಅವತಾರ ಮಾಡಿದ. ಯಾಕೆ? ರಾವಣಾಸುರ ಯಾರಿಂದಲೂ ನನಗೆ ಸಾವು ಬರಬಾರದು, ಮನುಷ್ಯರನ್ನು ಲೆಕ್ಕ ಮಾಡದೆ ಮನುಷ್ಯರನ್ನು ನೆಗ್ಲೆಕ್ಟ್ ಮಾಡಿದ್ದ, ಅವರೇನು ಮಾಡ್ತಾರೆ ನನ್ನ ಅಂತ. ಆದ ಕಾರಣ ವರಕ್ಕೆ ಅನುಗುಣವಾಗಿ ಭಗವಂತ ರಾಮನಾಗಿ ನರನಾಗಿ ಮನುಷ್ಯನಾಗಿ ಅವತಾರವನ್ನು ಮಾಡಿದ. ರಾಮಾವತಾರದಲ್ಲಿ ಭಗವಂತ ರಾಮನಾಗಿ ಅವತಾರ ಮಾಡಿ ಮನುಷ್ಯನಾಗಿ, ಒಬ್ಬ ಮನುಷ್ಯ ಹೇಗಿರಬೇಕೋ ಹಾಗೆ ಆದರ್ಶವಂತವಾಗಿ ಜಗತ್ತಿಗೆ ಆದರ್ಶ ಪುರುಷನಾಗಿ ರಾಮ ಎಲ್ಲಿ ನಾನು ಭಗವಂತ ಅಂತ ವ್ಯಕ್ತಪಡಿಸಲೇ ಇಲ್ಲ. ರಾಮ ಒಬ್ಬ ಮನುಷ್ಯ ಹೇಗೆ ಬಿಹೇವ್ ಮಾಡಬೇಕು ಹಾಗೇ ಮಾಡಿ ಜಗತ್ತಿಗೆ ಆದರ್ಶ ಪುರುಷನಾಗಿ, ಆದರ್ಶ ಪತಿ, ಆದರ್ಶ ತಂದೆ, ಆದರ್ಶ ಮಗ, ಧರ್ಮಮೂರ್ತಿ, ಈ ರೀತಿಯಾಗಿ ಭಗವಂತ ಎಲ್ಲಿ ರಾಮಚಂದ್ರ ನಾನು ಭಗವಂತ ಅಂತ ಎಲ್ಲೆಲ್ಲೂ ವ್ಯಕ್ತಪಡಿಸಲಿಲ್ಲ. ಆದರೆ ಭಗವಂತ ಕೃಷ್ಣನಾಗಿ ಅವತಾರ ಮಾಡಿದಾಗ ಮಾತ್ರ ನಾನು ಭಗವಂತ ಅಂತ ಹೇಳಿ ಅನೇಕ ಬಾರಿ ವ್ಯಕ್ತ ಮಾಡಿದ್ದಾನೆ. ಮತ್ತು ಅನೇಕ ಬಾರಿ ನಾನು ಒಬ್ಬ ಯಾದವ ಅಂತಲೂ ತೋರಿಸಿದ್ದಾನೆ. ಕೃಷ್ಣನ ಕ್ಯಾರೆಕ್ಟರ್ ಈಸ್ ವೆರಿ ಟಿಪಿಕಲ್ ಕ್ಯಾರೆಕ್ಟರ್ ಟು ಅಂಡರ್ಸ್ಟ್ಯಾಂಡ್. ಆದ ಕಾರಣ ಇಲ್ಲಿ ಕೃಷ್ಣನಾಗಿ ಅವತಾರ ಮಾಡುವಾಗಲೇ ತನ್ನ ಅವತಾರದಿಂದಲೇ ಐ ಆಮ್ ಕ್ವೈಟ್ ಡಿಫರೆಂಟ್ ಅಂಥೇಳಿ ಭಗವಂತ, ನಾನು ಭಗವಂತ, ನನ್ನ ನೀನು ಸಾಮಾನ್ಯ ಮನುಷ್ಯನಾಗಿ ಅಂತ ಹೇಳಿ ಆಯುಧಧಾರಿಯಾಗಿ ಅಲಂಕರಣಯುಕ್ತನಾಗಿ ಹುಟ್ಟಿ ಯಾವ ಮಗು ಈ ರೀತಿ ಹುಟ್ಟಲಿಕ್ಕೆ ಸಾಧ್ಯವಿಲ್ಲ. ಈ ರೀತಿ ಅವತಾರ ಹುಟ್ಟಿದ್ದಾನೆ ಅಂದರೆ ಭಗವಂತ ಅಂತ ಅರ್ಥ ಆಯಿತು. ಹುಟ್ಟಿದ ಕೂಡಲೇ ಯಾವ ಮಗು ಮಾತಾಡೋದಿಲ್ಲ, ಹುಟ್ಟಿದ ಕೂಡಲೇ ಮಾತಾಡಿದ. ತಂದೆ ತಾಯಿಯ ದೇವಕಿ ದೇವಿ ವಸುದೇವನ ಜೊತೆಗೆ ಮಾತಾಡಿ ಅವರಿಗೆ ಹೇಳ್ತಾನೆ, ನಾನು ಭಗವಂತ ಈ ರೀತಿಯಾಗಿ ಅಂತೆಲ್ಲ ಹೇಳ್ತಾನೆ. ಆಮೇಲೆ ದೇವಕಿ ದೇವಿ ಕೇಳ್ಕೊಳ್ತಾಳೆ, ಸ್ವಾಮಿ ನೀನು ಬೇಡ, ನೀನು ಮತ್ತು ಸಾಮಾನ್ಯ ಮಗುವಾಗಿಬಿಡು ಅಂತ ಕೇಳಿದಾಗ ಮತ್ತು ಸಾಮಾನ್ಯ ಶಿಶುವಂತೆ ಆಗ್ತಾನೆ ಭಗವಂತ. ಕೃಷ್ಣ ಹೆಜ್ಜೆ ಹೆಜ್ಜೆಗೂ ತನ್ನ ಭಕ್ತರಾದವರಿಗೆ ನಾನು ಭಗವಂತ, ನನ್ನ ಭಗವಂತನಾಗಿ ನೀವು ಆರಾಧನೆ ಮಾಡಿ,
ಯಾರು ಭಗವದ್ವೇಷಿಗಳಿರ್ತಾರೆ ಅವರಿಗೆ ಅನ್ಯಥಾ ಜ್ಞಾನ ಬರುವುದಕ್ಕಾಗಿ ತಾನೊಬ್ಬ ಯಾದವನಾಗಿ ಒಬ್ಬ ಮನುಷ್ಯನಾಗಿ ಅವರಿಗೆ ತೋರಿಸ್ಕೊಡ್ತಾ ಬಂದಿದ್ದಾನೆ. ಕೊನೆಗೆ ಹೇಳ್ತಾನೆ ಕೃಷ್ಣ ದೇವಿಕೆ, ನನ್ನ ನೀವು ಬಾಲಭಾವದಿಂದ ನಿನ್ನ ಮಗ ಅಂಥೇಳಿ ಮತ್ತು ನಾನು ಭಗವಂತ ಪರಬ್ರಹ್ಮ ಅಂತ ಚಿಂತನೆ ಮಾಡಿ ಅಂತ ಹೇಳಿ ಸಂದೇಶವನ್ನು ಕೊಡ್ತಾನೆ ಬಾಲಕನಾಗಿರುವ ಅದ್ಭುತ ಬಾಲಕನಾದಂತಹ ಕೃಷ್ಣ. ಇನ್ನು ಇಲ್ಲಿ ವೇದವ್ಯಾಸ ದೇವರು ತಮದ್ಭುತಂ ಬಾಲಕಂ ಅಂತಂದರು. ಅದ್ಭುತವಾದ ಬಾಲಕ ಅಂಥೇಳಿ. ಈ ಅದ್ಭುತವಾದ ಬಾಲಕ ಎಂಬುವಂಥದ್ರಲ್ಲಿ ಅದನ್ನು ನಾವು ಬಿಡಿಸಿದಾಗ ಅದ್ಭುತ ಬಾಲಕ, ಅದ್ಭುತ ಪ್ಲಸ್ ಬಾಲ ಪ್ಲಸ್ ಕ ಇಸ್ ಈಕ್ವಲ್ ಟು ಅದ್ಭುತ ಬಾಲಕ ಅಂತ 3 ಪದಗಳಿಂದ ಹುಟ್ಟಿದ ಕೃಷ್ಣನನ್ನು, ಅವತಾರ ಮಾಡಿದ ಕೃಷ್ಣನನ್ನು ತಿಳಿಸಿಕೊಡ್ತಾರೆ ವೇದವ್ಯಾಸ ದೇವರು. ಹುಟ್ಟಿದಾಗ ತಕ್ಷಣವೇ ಬಂದಿರುವ ರೂಪ ಕೃಷ್ಣ ಅದು ಹೇಗಿದೆ ಅಂದರೆ ಅದ್ಭುತವಾಗಿತ್ತು. ಅದಕ್ಕೆ ಅದ್ಭುತ ಅಂತಂದರು. ಹುಟ್ಟಿದ ಕೂಸು ಬಾಲವಾಗಿ ಸಣ್ಣ ಮಗುವಾಗಿತ್ತು, ಅದಕ್ಕೆ ಬಾಲ ಅಂತಂದರು. ಇನ್ನು ಈ ಕ ಎಂಬ ಪ್ರತ್ಯಯವನ್ನು ಯಾಕೆ ಹಾಕಿದರು? ಅದ್ಭುತ ಬಾಲಕ, ಬಾಲಕ ಕ ಎಂಬ ಪ್ರತ್ಯಯವನ್ನು ಯಾಕೆ ಹಾಕಿದರು ಅಂತ ಹೇಳಿದರೆ, ಕ ಇತಿ ಬ್ರಹ್ಮ, ಕ ಅಂತ ಹೇಳಿದರೆ ಪರಬ್ರಹ್ಮ ಅಂತ ಅರ್ಥ. ಈ ಮಗು ಅದ್ಭುತವಾದ ಬಾಲ ಮಗುನೇ ಅಲ್ಲ, ಕ ಬಾಲಕ, ಈ ಮಗು ಪರಬ್ರಹ್ಮ ಭಗವಂತ ಅಂತ ತಿಳಿಸಿಕೊಡುವುದಕ್ಕಾಗಿಯೇ ಕ ಪ್ರತ್ಯಯದೊಂದಿಗೆ ಅದ್ಭುತ ಬಾಲಕ ಅಂತ ಹೇಳೋದರಿಂದ ವೇದವ್ಯಾಸ ದೇವರು ಕೃಷ್ಣನ ಅವತಾರವನ್ನು ಸುಂದರವಾಗಿ ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಅಂತ ಹೇಳ್ತಾ ಇದ್ದಾರೆ. ಇನ್ನು ಹುಟ್ಟುವಾಗಲೇ ನಾನು ಭಗವಂತ ಅಂತ ವ್ಯಕ್ತಪಡಿಸಿದ ಕೃಷ್ಣನ ಬಾಲಲೀಲೆಗಳೆಲ್ಲವೂ ಅದ್ಭುತವೇ. ಸಾಮಾನ್ಯ ಶಿಶುಗಳು ಮಾಡುವಂಥ ಒಂದು ಕೆಲಸವು, ಕೃಷ್ಣ ಮಾಡಿದ ಒಂದು ಕೆಲಸವು ಸಾಮಾನ್ಯ ಶಿಶುಗಳು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದು ಪರಬ್ರಹ್ಮನ ಆದರೆ ಹೊರತು ಆ ಕೆಲಸಗಳು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ ಕಾರಣ ವೇದವ್ಯಾಸ ದೇವರು ಅದ್ಭುತ ಬಾಲಕ ಅಂತ ಹೇಳಿದರು. ಆ ಕೃಷ್ಣನ ಬಾಲಲೀಲೆಗಳು ಒಂದೊಂದು ಹೇಗೆ ಇತ್ತು, ಅವನ ಒಂದೊಂದು ಬಾಲಲೀಲೆ ಅವನು ಭಗವಂತ ಅಂತ ಜಗತ್ತಿಗೆ ಸಾರಿದ್ದಾನೆ. ಅದೇ ಕೃಷ್ಣನನ್ನು ನಮ್ಮ ಸ್ವಾಮಿಗಳವರು ಥೀಸಿಸ್ನಲ್ಲಿ ಬರೆದಂತೆ ವೆಸ್ಟರ್ನ್ ಕಂಟ್ರೀಸ್ ಒಳಗೆಲ್ಲ ಅವರು ಓದಿ ಭಾರತವನ್ನು ಕೃಷ್ಣನನ್ನು ಹೇಳಿದೆ ಹೀ ಈಸ್ ಎ ಮ್ಯಾಕಿವಿಲಿಯನ್ ಸ್ಟೇಟ್ಸ್ಮನ್ ಅಂತೇಳಿ, ಅಂದರೆ ಕುಟಿಲ ರಾಜನೀತಿಜ್ಞ ಅಂತ ಹೇಳಿದ್ರಂತೆ. ಮತ್ತು ಭೀಮಸೇನ ಈಸ್ ಎ ಮ್ಯಾನ್ ಈಟರ್ ಕ್ಯಾನಿಬಾಲ್ ಅಂತ ಹೇಳಿದ್ರಂತೆ. ಭಾರತವನ್ನು ಇಟ್ ಇಸ್ ಎ ವಾರ್ ಪೊಯಮ್ ಅಂತ ಹೇಳಿದ್ರು. ಇದೆಲ್ಲ ನಮ್ಮ ಸ್ವಾಮಿಗಳವ್ರ ಥೀಸಿಸ್ನಲ್ಲಿ ಬರೆದಿರೋದು. ಭಾರತದಲ್ಲಿರುವ ನಮ್ಮ ಪುರಾಣಗಳಲ್ಲಿರುವ ಪಾತ್ರದ ಸ್ವರೂಪಗಳನ್ನು, ಪಾತ್ರದ ಸ್ವಭಾವಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದರೆ ಭಾರತೀಯ ಸಂಸ್ಕೃತಿ, ಭಾರತ ದೇಶದ ಒಂದು ಧರ್ಮ, ಸಂಪ್ರದಾಯ, ಸಂಸ್ಕೃತಿಗಳ ಒಂದು ಅವಗಾಹನೆ ಇರಬೇಕು, ಅದರ ಅರಿವು ಇರಬೇಕು, ಅದರ ಹಿನ್ನೆಲೆ ಇರಬೇಕು. ಇದ್ದು ಮತ್ತು ನಮ್ಮ ಮಧ್ವಾಚಾರ್ಯರ, ವಾದಿರಾಜರ, ಮಹಾನುಭಾವರ, ಗುರುಗಳ ವ್ಯಾಖ್ಯಾನಗಳ ಸಹಾಯದಿಂದ ಗುರುಮುಖೇನ ಭಾರತ, ಭಾಗವತ, ರಾಮಾಯಣ, ಪುರಾಣ ಇವುಗಳು ಓದಿದರೆ ಆವಾಗೇ ನಮ್ಮ ಪುರಾಣಗಳು, ಇತಿಹಾಸಗಳು ಸರಿಯಾಗಿ ಅರ್ಥ ಆಗತ್ತೆ. ಇಲ್ಲ ಅಂದರೆ ಅಪಾರ್ಥವಾಗತ್ತೆ. ಅದರಿಂದಾಗಿ ಕೃಷ್ಣ ಕುಟಿಲ ರಾಜನೀತಿಜ್ಞ, ಭೀಮಸೇನ ನರರ ಮಾಂಸ ಭಕ್ಷಕ, ಯುದ್ಧ ಕಾವ್ಯ ಭಾರತ ಅಂಥೇಳಿ ಈ ರೀತಿಯಾಗಿ ಅಪಾರ್ಥವಾಗತ್ತೆ ಅಂತ ಹೇಳ್ತಾ, ಆದ ಕಾರಣ ಇಲ್ಲಿ ಕೃಷ್ಣನ ಒಂದೊಂದು ಬಾಲಲೀಲೆ, ಆ ಬಾಲಲೀಲೆಯಲ್ಲಿ ನಾನು ಭಗವಂತ ಅಂಥೇಳಿ ತನ್ನ ಭಕ್ತರಿಗೆ ನಾನು ಬಾಲಕನಲ್ಲ ಭಗವಂತ ಅಂತ ತಿಳಿದು ನನ್ನ ಆರಾಧನೆ ಮಾಡಿ ಅಂತ ಸಂದೇಶ. ಹಾಗೆ ಯಾರು ತನ್ನ ದ್ವೇಷಿಗಳಿದ್ದಾರೆ ಅವರಿಗೆ ನಾನು ಸಾಮಾನ್ಯ ಶಿಶುವು ಅಂತ ತನ್ನ ಕುರಿತು ಅವರಿಗೆ ಅಯಥಾರ್ಥ ಜ್ಞಾನವನ್ನು ಕೊಟ್ಟು ಆ ರೀತಿಯಾಗಿ ಅನ್ಯಥಾ ಜ್ಞಾನ ಪಡೆದು ಅವರು ದುಷ್ಟ ಸಾಧನೆ ಮಾಡಿಕೊಂಡು ನರಕಕ್ಕೆ ಅಂಧಂತಮಸ್ಸಿಗೆ ಹೋಗುವುದಕ್ಕೆ ಅವರಿಗೆ
ಸಾತ್ವಿಕ ಜೀವರಾಶಿಗಳು ಕೃಷ್ಣನನ್ನು ಭಗವಂತ ಅಂತ ತಿಳಿದು ಮುಕ್ತಿಗೆ ಹೋಗುವುದಕ್ಕೆ ಬೇಕಾದ ರೀತಿಯಲ್ಲಿ ಕೃಷ್ಣ ತನ್ನ ಅದ್ಭುತವಾದ ವಿಚಿತ್ರವಾದ ಟಿಪಿಕಲ್ ಆದ ಒಂದು ಕ್ಯಾರೆಕ್ಟರು ಸ್ವಭಾವವನ್ನು ನಾವು ಭಾರತದಲ್ಲಿ ನೋಡ್ತೇವೆ. ಇನ್ನು ಬಾಲಲೀಲೆಗಳು ಒಂದೊಂದು ನೋಡೋಣ. 1 ತಿಂಗಳ ಕೂಸು. ಸರಿ, ಕೃಷ್ಣ ಇಲ್ಲಿ ಹುಟ್ಟಿದ ಅಂತ ಕಂಸಗೆ ತಿಳಿದ ಕೂಡಲೇ ಕೃಷ್ಣನನ್ನು ಸಂಹಾರ ಮಾಡುವುದಕ್ಕಾಗಿ ಒಬ್ಬೊಬ್ಬ ರಾಕ್ಷಸರನ್ನು ಕಳಿಸ್ತಾ ಇದ್ದಾನೆ. 1 ತಿಂಗಳ ಕೂಸು, ಅದನ್ನು ಸಂಹಾರ ಮಾಡಬೇಕು ಕೂಸನ್ನು ಅಂಥೇಳಿ ಪೂತನೆಯನ್ನು ಕಳಿಸಿದ. ಪೂತನೆ ಸುಂದರವಾದ ರೂಪದಿಂದ ಬಂದಳು, ಕೃಷ್ಣನನ್ನು ಮಡಲಿಗೆ ತಗೊಂಡ್ಳು, ಸ್ತನ್ಯಪಾನವನ್ನು ಮಾಡಬೇಕು ಅಂತ ವಿಷಸ್ತನ್ಯವನ್ನು ಕೊಟ್ಟಳು. ಆದರೆ 1 ತಿಂಗಳ ಕೂಸು, ಅವಳು ವಿಷಸ್ತನ್ಯವನ್ನು ಕೊಟ್ಟು ಕೃಷ್ಣನನ್ನು ಪುಟ್ಟು ಮಗುವನ್ನು ಸಾಯಿಸಬೇಕು ಅಂತ ಬಂದರೆ ಅವಳ ಸ್ತನ್ಯಪಾನ ಮಾಡುವುದರ ಮೂಲಕ ಅವಳ ಉಸಿರನ್ನೇ ಪಾನ ಮಾಡಿಬಿಟ್ಟ, ತೆಗೆದುಬಿಟ್ಟ, ಸಾಯಿಸಿಬಿಟ್ಟ. ಆದ ಕಾರಣ ಯಾವ ಶಿಶು ಮಾಡಲಿಕ್ಕೆ ಸಾಧ್ಯ 1 ತಿಂಗಳ ಕೂಸು? ಆದ ಕಾರಣ ಕೃಷ್ಣ ಅದ್ಭುತ ಬಾಲಕ. ಸರಿ ಇರಲಿ, ಆಮೇಲೆ ಅವಳು ಸಾಯುವಾಗ ಅವಳು ನಿಜ ಸ್ವರೂಪ ಬಂತು, ಅವೆಲ್ಲ ಕಥಾಂತರ. ನಮಗೆ ಸದ್ಯಕ್ಕೆ 1 ವರ್ಷದ ಕೂಸು ಪೂತನೆಯನ್ನು ವಿಷಸ್ತನ್ಯ ಮಾಡಿ ಅವಳನ್ನೇ ಉಸಿರು ತೆಗೆದ, ಸಾಯಿಸಿದ. ಆದ ಕಾರಣ ಕೃಷ್ಣ ಅದ್ಭುತ ಬಾಲಕ, ಯಾವ ಶಿಶುವಿಗೂ ಸಾಧ್ಯವಾಗುವುದಿಲ್ಲ. ಹಸು ಕೂಸಾಗಿರುವಾಗಲೇ ಬಿರುಗಾಳಿ ರೂಪದಿ, ಅದೇ ಹೇಳ್ತಾ ಇದ್ದಾರೆ. ಪೂತನಾ ಸಂಹಾರ ಸಂದರ್ಭದಲ್ಲಿ ವೇದವ್ಯಾಸ ದೇವರು ಮಹಾದಾಸಿ ತದದ್ಭುತಂ ಅಂತ ಹೇಳ್ತಾರೆ. ಇನ್ನು ಹಸು ಕೂಸಾಗಿರುವಾಗಲೇ ಬಿರುಗಾಳಿ ರೂಪದಲ್ಲಿ ಬಂದ ತೃಣಾವರ್ತನನ್ನು ಕೊಂದುಬಿಟ್ಟ ಕೃಷ್ಣ ಬಾಲಕ, ಸಣ್ಣ ಬಾಲಕ. ಆವಾಗ ಅಹೋಬತಾತ್ಯದ್ಭುತಮೇಶ, ಕೃಷ್ಣನನ್ನು ಅದ್ಭುತ ಬಾಲಕ ಅಂತ ವೇದವ್ಯಾಸ ದೇವರು ವರ್ಣನೆ ಮಾಡ್ತಾರೆ. ಕಾಲದಲ್ಲಿ ಸಣ್ಣ ಕೃಷ್ಣ ಎಷ್ಟೆಷ್ಟು ಹೇಗೆ ಸಂಹಾರ ಮಾಡಿದ್ದಾನೆ. ಬಕಾಸುರ ಸಂಹಾರ ಸಂದರ್ಭದಲ್ಲಿ ತದ್ವೀಕ್ಷ್ಯ ಗೋಪಾಲಸುತ ವಿಸಿಸ್ಮಿರೇ, ವಿಸ್ಮಿತ ಶಬ್ದವನ್ನು ಬಳಸ್ತಾ ಇದ್ದಾರೆ. ಕಾಳಿಯ ಮರ್ದನ ಕಾಲದಲ್ಲಿ ಅತ್ಯಂತ ವಿಷಪೂರಿತವಾದ ಕಾಳಿಯ ಸರ್ಪದ ಹೆಡೆಗಳ ಮೇಲೆ ನರ್ತನ ಮಾಡಿ ಅದರ ಸೊಕ್ಕನ್ನು ಮುರಿದಾಗ ತಚ್ಚಿತ್ರ ತಾಂಡವ ವಿರುಗ್ನ ಫಣಾತ ಪತ್ರ ಅಂತ ಹೇಳ್ತಾ ಅಲ್ಲಿ ವಿಸ್ಮಿತ ಅಂತ ಹೇಳ್ತಾ. ಇನ್ನು ಈ ರೀತಿಯಾಗಿ ಅನೇಕ ಸಂದರ್ಭಗಳಲ್ಲಿ ಕೃಷ್ಣನನ್ನು 7 ವರ್ಷದ ಬಾಲಕ ಇಂದ್ರದೇವರು ಮಳೆಯನ್ನು ಸುರಿಸಿದಾಗ ಗೋವರ್ಧನ ಗಿರಿ ಪರ್ವತವನ್ನು ಕಿರಳ ಬೆಲೆ ಮೇಲೆ ನಿಂತು ಆ ಏಕರೀತಿಯಾಗಿ 7 ದಿನಗಳ ಕಾಲ ಸಣ್ಣ ಹುಡುಗನು ನಿಲ್ಲಿಸಿದ್ದಾನೆ ಅಂತ ಹೇಳಿದರೆ ಸಾಮಾನ್ಯ ಬಾಲಕನಿಗಾಗುವುದಿಲ್ಲ. ಅವನು ಅದ್ಭುತ ಬಾಲಕ, ಅದ್ಭುತವಾದ ಬಾಲನೇ ಅಲ್ಲ, ಕ ಪ್ರತ್ಯಯದಿಂದ ಅವನು ಪರಬ್ರಹ್ಮ ಅಂತ ಹೇಳಿ ಅದಕ್ಕೆ ವೇದವ್ಯಾಸ ದೇವರು ಅದ್ಭುತ ಬಾಲಕ ಅಂತ ವರ್ಣನೆ ಮಾಡಿದ್ದಾರೆ ಅಂತ ಹೇಳ್ತಾ, ಈ ರೀತಿಯಾಗಿ ಕೃಷ್ಣ ಇವತ್ತು ಅವತಾರವನ್ನು ಮಾಡಿದ್ದಾನೆ. ಕೃಷ್ಣನಿಗೆ ಅವನು ಅವತಾರವೇ ಹೊರತು ನಾವು ಕೃಷ್ಣಾಷ್ಟಮಿ, ಶ್ರೀರಾಮನವಮಿ, ಕೃಷ್ಣ ಹುಟ್ಟಿದ ಮತ್ತು ಕೃಷ್ಣನ ಹುಟ್ಟಿದಬ್ಬ, ರಾಮನ ಹುಟ್ಟಿದಬ್ಬ, ಪರಶುರಾಮ ಜಯಂತಿ ಅಂತೆಲ್ಲ ಮಾಡ್ತೇವೆ. ಭಗವಂತನ ವಿಷಯದಲ್ಲಿ ಜಯಂತಿ, ಹುಟ್ಟು, ಜನ್ಮ ಅಂತಂದರೆ ಕೇವಲ ಅವತಾರವೇ ಹೊರತು ನಮ್ಮಂತೆ ಮನುಷ್ಯ ಹುಟ್ಟುವವನಲ್ಲ, ಶುಕ್ಲ ಶೋಣಿತ ಸಂಬಂಧದಿಂದ ಹುಟ್ಟುವವನಲ್ಲ. ಅಪ್ರಾಕೃತನಾಗಿ ಅವನು ಅವತಾರವನ್ನು ಮಾಡ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ, ಧರ್ಮಕ್ಕೆ ಗ್ಲಾನಿ ಹಾನಿ ಆದಾಗ ತದಾ ಆತ್ಮಾನಂ ಸೃಜಾಮ್ಯಂ, ನನ್ನನ್ನು ನಾನು ಸೃಜಿಸಿಕೊಳ್ತೇನೆ ಅಂತ ಹೇಳ್ತಂತೆ ಭಗವಂತ ದುಷ್ಟ ಶಿಕ್ಷಣೆ, ಶಿಷ್ಟ ಸಂರಕ್ಷಣೆ, ಧರ್ಮ ರಕ್ಷಣೆಗಾಗಿ ಭಗವಂತ ತಾನು ಅವತಾರವನ್ನು ಮಾಡ್ತಾನೆ. ಅವತಾರವನ್ನೇ ನಾವು ಜನ್ಮ ಅಂತ ಹೇಳಿಕೊಂಡು ಅವನ ಹುಟ್ಟುಹಬ್ಬವನ್ನು ವಿಶೇಷವಾಗಿ ನಾವು ಆಚಾರ್ಯರು ಹೇಳಿದಂತೆ
ಶ್ರೀರಾಮನವಮಿ ಹೇಗೆ ಮಾಡಬೇಕು, ಕೃಷ್ಣಾಷ್ಟಮಿ ಹೇಗೆ ಮಾಡಬೇಕು, ಆ ರೀತಿಯಲ್ಲಿ ನಾವು ಇವತ್ತು ಕೃಷ್ಣಾಷ್ಟಮಿ ಉಪವಾಸದಿಂದ ಇದ್ದು ರಾತ್ರಿ ಕೃಷ್ಣ ಹುಟ್ಟಿದ ಆ ಸಂದರ್ಭದಲ್ಲಿ ಅರ್ಘ್ಯವನ್ನು ಬಿಟ್ಟು ನಾಳೆ ಪಾರಣೆ ಮಾಡಿ ಈ ರೀತಿಯಾಗಿ ಕೃಷ್ಣಾಷ್ಟಮಿಯನ್ನು ನಾವು ಆಚರಿಸುತ್ತೇವೆ. ಯಾಕೆ? ನಾವು ಆಚರಿಸದೇ ಇದ್ದರೂ ಅವನಿಗಾಗುವ ನಷ್ಟವೇನೂ ಇಲ್ಲ. ನಮ್ಮ ಉದ್ಧಾರಕ್ಕಾಗಿ ನಾವು ಆಚರಣೆ ಮಾಡ್ತೇವೆ. ಮತ್ತೊಂದು ಇಲ್ಲಿ ಭಗವಂತನಿಗೂ ಭಗವಂತನ ಅವತಾರಗಳಿಗೂ ಭಗವಂತನಿಗೂ ಭಗವಂತನ ರೂಪಗಳಿಗೂ ಭಗವಂತನಿಗೂ ಭಗವಂತನ ಅವಯವಗಳಿಗೂ ಯಾವ ಭೇದವೂ ಇಲ್ಲ, ಅಭೇದವೇ ಇದೆ. ಆದ ಕಾರಣ ಕೃಷ್ಣ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಇದು ನಮ್ಮ ಮಧ್ವ ಸಿದ್ಧಾಂತ ಹೇಳುವಂತಹ ಅತ್ಯಂತ ರಹಸ್ಯವಾದ ತತ್ವ ರಹಸ್ಯ ಪ್ರಮೇಯ ಅಂತ ಹೇಳ್ತಾ, ಇವತ್ತು ಕೃಷ್ಣ ಹುಟ್ಟಿದ ಅದ್ಭುತ ಬಾಲಕನಾದಂತಹ ಕೃಷ್ಣನ ಒಂದು ಬಾಲಲೀಲೆಗಳನ್ನು ಭಾಗವತದಲ್ಲಿ ಏನು ಹೇಳಿದ್ದಾರೆ ಅದನ್ನು ನಮ್ಮ ಸ್ವಾಮಿಗಳು ಅದ್ಭುತ ಬಾಲಕ ಎಂಬುವಂತಹ ಒಂದು ಲೇಖನದಲ್ಲಿ ಅತಿ ಸಂಗ್ರಹವಾಗಿ ಏನು ಹೇಳಿದ್ದಾರೆ ಅದರನ್ನೇ ಇಟ್ಟುಕೊಂಡು ಇವತ್ತು ಹೇಳಿದ್ದಾಗಿದೆ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನು ಅಸ್ಮದ್ ಗುರುವಂತರ್ಗತ ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಆ ಸೀತಾಪತಿ ಶ್ರೀ ಮೂಲ ವೀರರಾಮಚಂದ್ರ ಭಿನ್ನ ಅದ್ಭುತ ಬಾಲಕನಾದಂತಹ ಭೈಷ್ಮಿ ಸತ್ಯ ಸಮೇತ ಶ್ರೀ ವೇಣುಗೋಪಾಲ ಕೃಷ್ಣನ ಅಡಿದಾವರೆಗಳಲ್ಲಿ ಸಮರ್ಪಣೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.